ಕಾಶ್ಮೀರದಾಚೆಗೂ ಬಾಂಬ್ ಸ್ಫೋಟಿಸಿದ ವೈಟ್ ಕಾಲರ್ ಉಗ್ರರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಸ್ಫೋಟಿಸಿದ ಕಾರ್ ಬಾಂಬ್. ಜೈಷ್ ಬೆಂಬಲಿತ ಉಗ್ರಗಾಮಿ ವೈದ್ಯರಿಂದ ಕಾರ್ ಬಾಂಬ್ ಸ್ಫೋಟ ಆಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಕಾರ್ ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ ಉಗ್ರರು. ಭಾರತದ ವಿರುದ್ಧ ಪಾಕ್ ಪ್ರಾಯೋಜಿತ ಉಗ್ರವಾದ ನಿಲ್ಲಲ್ವಾ? ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಸ್ಫೋಟ ನಡೆಸಿದ್ದಾರೆ ಉಗ್ರರು. ಜೈಷ್ ಬೆಂಬಲಿತ ಉಗ್ರಗಾಮಿ ವೈದ್ಯರು ನಡೆಸಿದಂತ ಸ್ಫೋಟ ಇದು. ಭಾರತದ ವಿರುದ್ಧ ಪಾಕ್ ಪ್ರಾಯೋಜಿತ ಉಗ್ರವಾದ ನಿಲ್ಲಲ್ವಾ? ಹಾಗಾದ್ರೆ ಪಾಕ್ ಪ್ರಾಯೋಜಿತ ಉಗ್ರವಾದಕ್ಕೆ ಒಳಗಿನವರಿಂದಲೇ ಬೆಂಬಲ. ಸಂಚಿನ ಹಿಂದಿರೋರನ್ನ ಬಿಡಲ್ಲ ಅಂತ ಮೋದಿ ಪ್ರತಿಕಾರದ ಮಾತುಗಳನ್ನಾಡಿದ್ದಾರೆ. ಪಾಕ್ ಪ್ರಾಯೋಜಿತ ಉಗ್ರವಾದಕ್ಕೆ ಒಳಗಿನವರಿಂದಲೇ ಬೆಂಬಲ ಸಿಗ್ತಾ ಇದೆ. ಈ ಸಂಚಿನ ಹಿಂದಿರೋರನ್ನ ಬಿಡಲ್ಲ ಅಂತ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಕಾರದ ಮಾತುಗಳನ್ನಾಡಿದ್ದಾರೆ. मैं यहाँ बहुत भारी मन से आया हूँ। कल शाम दिल्ली में हुई भयावह घटना ने सभी के मन को व्यथित कर दिया है। मैं पीड़ित परिवारों का दुख समझता हूँ। आज पूरा देश उनके साथ खड़ा है। मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था। विचार विमर्श चलता था, जानकारियों के तार जोड़े जा रहे थे। हमारी एजेंसियां इस षड्यंत्र की तह तक जाएगी। इसके पीछे के षड्यंत्रकारियों को बख्शा नहीं जाएगा। All those responsible will be brought to justice. लेकिन ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ. ಪಾಕಿಸ್ತಾನ ವಿರುದ್ಧ ಪ್ರತಿಕಾರಕ್ಕೆ ಸೇನೆಗೆ ಅಧಿಕಾರವನ್ನ ನೀಡುತ್ತಾರಾ ಮೋದಿ? ಮಹತ್ವದ ಸಭೆ ನಡೀತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ. ಈ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ. ಜೈಷ್ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಮೋದಿ ಸರ್ಕಾರ ನಿರ್ಧಾರ ಮಾಡುತ್ತಾ? ಭಯೋತ್ಪಾದಕ ಕೃತ್ಯದ ವಿಷಯದಲ್ಲೂ ಶುರುವಾಗಿದೆ ಪಾಲಿಟಿಕ್ಸ್. ಬಿಹಾರ್ ಚುನಾವಣೆಗೂ ಮುನ್ನ ದಿನ ಬ್ಲಾಸ್ಟ್ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ವಿಪಕ್ಷ. ದೆಹಲಿ ಬ್ಲಾಸ್ಟ್ ವಿಚಾರದಲ್ಲೂ ಕಾಂಗ್ರೆಸ್ ನಾಯಕರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆಯನ್ನ ಸೋಲೋ ಭಯದಲ್ಲಿ ದೆಹಲಿ ಬ್ಲಾಸ್ಟ್ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರಲ್ಲೂ ರಾಜಕೀಯ ಮಾಡಬೇಡಿ ಅಂತ ಕೇಸರಿ ಪಡೆ ತಿರುಗೇಟನ್ನ ಕೊಟ್ಟಿದೆ. ಘನತೆಗೆ ತಕ್ಕಂತೆ ಮಾತಾಡಿ ಅಂತ ರಾಜ್ಯ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಇದು ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಏನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ. ಅದೇ ನನಗೂ ಆಶ್ಚರ್ಯ ಆಯಿತು. ಈಗ 11ನೇ ತಾರೀಕು ಬಿಹಾರ್ ಚುನಾವಣೆ ಇದ್ದಿದ್ದು, ಇದು 10ನೇ ತಾರೀಕು ಇನ್ಸಿಡೆಂಟ್ ಆಗಿರೋದು. ಅದೆಲ್ಲ ಒಂದ್ ಕಡೆ ಊಹಾಪೋಹ ಸುದ್ದಿಗಳು. ಹಂಗೇನಾರು ಆಗಿದ್ರೆ ಅದು ಯಾರಿಗೂ ಒಳ್ಳೇದಿಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಟೈಮಿಂಗ್ಲಿ ನಿಮ್ಗೆ ಒಳ್ಳೇದಾಗ್ಬೋದು, ಮುಂದೆ ಬಹಳ ಕಷ್ಟ ಅನುಭವಿಸ್ತೀರಾ. ನಾವು ಪೊಲಿಟಿಕಲ್ಗೋಸ್ಕರ, ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ಗೋಸ್ಕರ ಆಗಿದೆ ಅಂತ ನಡೀತಾ ಇದೆ. ಅಲ್ಲಿ ಇಲ್ಲಿ ಕುಸಪುಸು ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಬದುಕಲ್ಲ. ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು. ನಾವು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನಾನು ಮುಖ್ಯಮಂತ್ರಿ ಆಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿ ಆಗಿ ಮುಂದುವರ್ತೀನಿ ಅಂತಲ್ಲ. ಒಂದಿನ ಎಲ್ಲ ಹೋಗ್ಲೇಬೇಕಾಗಿದೆ. ಆ ತರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಹಂತದಲ್ಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ 2ನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಅಮಿತ್ ಶಾ ಅವರವರು ನೈತಿಕತೆ ಇದ್ದರೆ ಅವ್ರು ರಾಜೀನಾಮೆ ಕೊಡ್ಬೇಕು. ಎಸ್, ಐ ಫೇಲ್ಡ್.
ಟು ಪ್ರೊಟೆಕ್ಟ್ ಅಂತ. ಪ್ರೈಮ್ ಮಿನಿಸ್ಟ್ರು ದೇಶದ ಕ್ಷಮೆ ಕೇಳಬೇಕು. ನೋಡಿ, ದೆಹಲಿಯಲ್ಲಿ ಉಗ್ರ ಸಂಘಟನೆಗೆ ಸೇರಿದಂಥ ವ್ಯಕ್ತಿ ಈ ಕೃತ್ಯವನ್ನು ಮಾಡಿದ್ದನ್ನು ನಾನು ಖಂಡಿಸ್ತೇನೆ. ಇದು ಅತ್ಯಂತ ಹೀನ ಕೃತ್ಯ ಮತ್ತು ಅವಮಾನೀಯ ಕೃತ್ಯ. ಡಾಕ್ಟರ್ ಉಮರ್ ಮೊಹಮ್ಮದ್ ಒಬ್ಬ ವಿದ್ಯಾವಂತ, ಈಸ್ ಎ ಡಾಕ್ಟರ್, ಈಸ್ ಎ MD ಆಗಿದೆ. ಮತ್ತು ಇಂಥ ವ್ಯಕ್ತಿಗಳೇ ಹೀನ ಕೃತ್ಯವನ್ನು ಮಾಡ್ತಾರೆ ಅಂದರೆ ಅವ್ರು ಮನುಷ್ಯರಲ್ಲ ಅಂತ ನನ್ನ ಪ್ರಕಾರ. ಮೊದಲು ಅವ್ರು ಮನುಷ್ಯರೇ ಅಲ್ಲ. ಬೀಯಿಂಗ್ ಎ ಡಾಕ್ಟರ್, ಇಟ್ ಈಸ್ ಎ ಶೇಮ್. ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಚುನಾವಣೆಗೆ ಮುಂಚೆ 2 ದಿನ ಮುಂಚೆ ಈ ರೀತಿಯ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ನನಗೂ ಕೂಡ ಸಂಶಯನೇ. ಈ ಬಾಂಬ್ ಬ್ಲಾಸ್ಟಿಂದಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಕ್ಕಂಥ ಮಾತುಗಳ ಇವು. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗಲೂ ಆಟಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ದೇಶಕ್ಕೆ ಬಂದ ಮೇಲೂ ಇಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಅಂದಮೇಲೆ ಅನುಮಾನ ಯಾರ ಮೇಲೆ ಪಡಬೇಕು ನಾವೀಗ? ಚುನಾವಣೆಗೆ ಮುಂಚೆ ಈಗ ನೀವು ಕೊಟ್ಟ ಹೇಳಿಕೆ ನೋಡಿದ್ರೆ, ಚುನಾವಣೆಗೆ ಮುಂಚೆನೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ಕಾಂಗ್ರೆಸ್ಗೆ ಉಪಯೋಗ ಆಗಲಿ ಅಂತ ಬ್ಲಾಸ್ಟ್ ಮಾಡಿಸಿದ್ರಿ ನೀವು ಅಂತ ನಾವೇನಾದರೂ ಪ್ರಶ್ನೆ ಮಾಡಬಹುದಾ ನಿಮ್ಮನ್ನ? ಇಂಥ ಮಾತುಗಳಿಗೆ ಬೆಲೆ ಸಿಗುತ್ತಾ? ಈ ಸಿದ್ದರಾಮಯ್ಯನವರ ಸರ್ಕಾರದ ಯೋಗ್ಯತೆಗೆ ಅಲ್ಲಿ ಪರಪ್ಪನ ಅಗ್ರದಲ್ಲಿ ಕೂತ್ಕ ಅರೆಸ್ಟ್ ಆಗಿರುವಂಥ ಸಾಬಣ್ಣ ಅವನು ವಿಡಿಯೋ ಕಾಲ್ ಮಾಡ್ತಾನೆ, ಮೊಬೈಲ್ ಇಟ್ಕೊಳ್ತಾನೆ. ಅದ್ರ ಬಗ್ಗೆನೇ ಇವ್ರ ಕೈಲಿ ಒಂದು ಕ್ರಮ ಕೈಗೊಳ್ಳಕ್ಕಾಗಲ್ಲ. ಈ ರೀತಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು UPA ಸರ್ಕಾರದ ಸಂದರ್ಭದಲ್ಲಿ ಆಗಿದ್ದು. 10 ವರ್ಷದಲ್ಲಿ ಒಂದ್ರ ಹಿಂದೆ ಒಂದು ಬಾಂಬ್ ಬ್ಲಾಸ್ಟ್ಗಳಾಯಿತು. ಆದರೆ ನರೇಂದ್ರ ಮೋದಿಯವರು ಬಂದಾದ ನಂತರ 11 ವರ್ಷಗಳಲ್ಲಿ ಈ ರೀತಿ ಒಂದು ಮೇಜರ್ ಸಿಟಿನಲ್ಲಿ ಈ ಥರ ಘಟನೆ ನಡೆದಿರೋದು ಮೊದಲನೇದು. ನರೇಂದ್ರ ಮೋದಿಯವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋ ಜೊತೆಗೆ ಭದ್ರತೆಯ ಭಾವನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಹೇಗಾಗಿದೆ ಅಂತ ಹೇಳಿದರೆ, ಪಾಕಿಸ್ತಾನದವರಿಗೂ ಅರ್ಥ ಆಗಿದೆ, ನಾವು ಗಡಿ ದಾಟಿಸಿ ಭಯೋತ್ಪಾದಕರನ್ನು ಕಳಿಸಿದರೆ ಆಗಲ್ಲ. ಭಾರತದ ಒಳಗಡೆ ಇದ್ದಾರಲ್ಲ ಆ ಮುಲ್ಲಾಗಳಿಗೆ ನಾವು ಚಿತಾವಣೆ ಕೊಟ್ಟರೆ ಸಾಕು ಅಂತ ಅವ್ರಿಗೆ ಗೊತ್ತಾಗಿದೆ. ಒಳಗಡೆ ಇರೋವಂಥವರೇ ಬಾಂಬ್ ಬಿಡೋಕ್ಕೆ ಅಂತ ಹೊರಟಾಗ ಮೋದಿಯವರು ಏನು ಮಾಡೋಕ್ಕಾಗುತ್ತೆ? ಆ ಭಯೋತ್ಪಾದಕತೆಗೆ ಶಕ್ತಿ ಕೊಡುವಂಥ ಕೆಲಸವನ್ನ ಮತ್ತೆ ಕಾಂಗ್ರೆಸ್ ಮಾಡತ್ತೆ ಅಂತ ಹೇಳಿದ್ರೆ, ತಾವು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದೀರಾ, ನಿಮ್ಮ ಘನತೆಗೆ ತಕ್ಕಂತೆ ತಾವು ಮಾತನಾಡಬೇಕಾಗತ್ತೆ. ಸಿದ್ದರಾಮಯ್ಯನವರೇ, ಭಯೋತ್ಪಾದಕತೆ ಚುನಾವಣೆಯ ಮುಂಚೆ ನಡೆದಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀರಲ್ಲ, ದೇವರು ದೊಡ್ಡವನು ಅನ್ನೋಂಥ ಮಾತನ್ನು ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಅದರ ಪರಿಣಾಮ ಮುಂದೆ ಆಗುವಂಥ ದೊಡ್ಡ ಅನಾಹುತಗಳು ಇವತ್ತಿನ ದಿವಸ ತಪ್ಪಿರುವಂಥದ್ದು. ನಮ್ಮ NIA ತಕ್ಷಣದೊಳಗಡೆ ಇವರನ್ನು ಬಂಧನ ಮಾಡುತ್ತಲ್ಲ, ಇದು ಭಾರತದ ತಾಕತ್ತು, ಇದು ಮೋದಿಯವರ ತಾಕತ್ತು, ಇದು ಅಮಿತ್ ಶಾ ಅವರ ತಾಕತ್ತು. ಕಾಂಗ್ರೆಸ್ ಭಯೋತ್ಪಾದಕತೆಗೆ ಶಕ್ತಿ ಕೊಟ್ಟಂತ ದೊಡ್ಡ ಒಂದು ಸಂಘಟನೆಯಾಗಿ ಇವತ್ತು ಹೊರಗಡೆ ನಿಂತ್ಕೊಂಡಿದೆ. ಹಾಗಾಗಿ ಇದನ್ನು ಬದಲಾವಣೆ ಮಾಡ್ಕೊಳ್ಳದೆ ಹೋದರೆ ತಮ್ಮ ಅಧಪತನ ಗ್ಯಾರಂಟಿ ಅನ್ನೋದು ನಿಶ್ಚಿತ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ವಿಕಾಸ್ ಕುಮಾರ್ ಪುತ್ತೂರ್ ಬಿಜೆಪಿ ವಕ್ತಾರರಿದ್ದಾರೆ, ನಿಕೇತ್ ರಾಜ್ ಮೌರ್ಯ ಕಾಂಗ್ರೆಸ್ನಿಂದ ಇದ್ದಾರೆ, ಜೊತೆಗೆ ಅಬ್ದುಲ್ ರಜಾಕ್ ಅವರಿದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ SK ಉಮೇಶ್ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ನಿಕೇತ್ ರಾಜ್ ಮೌರ್ಯ ಅವರಿಂದನೇ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ನಿಕೇತ್ ರಾಜ್ ಮೌರ್ಯ, ನಿಜವಾಗ್ಲೂ ನಿಮ್ಮ ಲೀಡರ್ಸಿಗೆ ಹಿಂಗೆ ಅನ್ಸುತ್ತಾ? ಬಿಹಾರ ಚುನಾವಣೆಯ ಗೆಲುವು ಪಡೆಯೋದಕ್ಕೆ ಹಿಂಗೆ ಮಾಡುತ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡಿರಬಹುದು ಅನ್ನೋ ಸಂಶಯ ನಿಜವಾಗ್ಲೂ ಬರುತ್ತಾ? ಸರ್, ನಮ್ಮ ಬಾಂಬ್ ಬ್ಲಾಸ್ಟ್ ಆದರೆ ಬಿಜೆಪಿಗೆ ಓಟ್ ಬರ್ತಾವ? ಮಾತಾಡಿ ಸರ್. ಎಸ್, ನಮ್ಮ ಲೀಡರ್ಗಳು ಯಾರು ಸರ್? ನಮ್ಮ ಲೀಡರ್ಗಳು ಪ್ರಜಾಪ್ರತಿನಿಧಿಗಳು. ಅವ್ರು ಏನು ಮಾತನಾಡ್ತಿದ್ದಾರೆ ಅದನ್ನು ಇವತ್ತು ಗಲ್ಲಿಗಳಲ್ಲಿ ಜನ ಮಾತನಾಡ್ತಿರೋ ಮಾತನ್ನ ಜನ ಹೀಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ ಪುಲ್ವಾಮಾ ಅಟ್ಯಾಕ್ ಆಯಿತು. ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ 360 kg RDX ಭಾರತ ದೇಶದ ಗಡಿಯೊಳಗಡೆ ಹೆಂಗೆ ಬಂತು ಅನ್ನುವ ಪ್ರಶ್ನೆಗೆ ಇವತ್ತಿನವರೆಗೂ ಈ ದೇಶದ ಹೋಮ್ ಮಿನಿಸ್ಟರ್ ಆಗಲಿ, ಈ ದೇಶದ ವ್ಯವಸ್ಥೆಗಳು ಉತ್ತರವನ್ನು ಕೊಡಬೇಕಾಗಿತ್ತು, ಜನರ ಮುಂದೆ ಇಡಬೇಕಾಗಿತ್ತು. ಅದನ್ನು ಕೆಲಸ ಮಾಡಲಿಲ್ಲ ಅವರು. ಸೊ ಇವತ್ತು ಯಾವ ರೀತಿಯಾದ ರಕ್ಷಣೆಯನ್ನು ಕೊಡಬೇಕಾಗಿತ್ತು, ಎಲ್ಲಿಯ ಫೇಲ್ಯೂರ್ಸ್ ಪುಲ್ವಾಮಾ ಸಂದರ್ಭದಲ್ಲಿ ಆಯಿತು, ಆ ದಿವಸ ಜನರ ಹೆಣ ಬಿದ್ದಂಥ ಸಂದರ್ಭದಲ್ಲಿ ಆ ಹೆಣಗಳು ಈ ದೇಶದ ಪ್ರತಿ ರಾಜ್ಯಗಳಿಗೆ ಹೋದ್ವು. ಅವತ್ತು ಸೈನಿಕರ ವೇಷವನ್ನು ತೊಟ್ಟುಕೊಂಡು ನರೇಂದ್ರ ಮೋದಿಯವರು ಬ್ಯಾನರ್ಗಳನ್ನು ಹಾಕಿ ಇಡೀ ದೇಶದ ತುಂಬ ನಾವು ಅವತ್ತು ಪುಲ್ವಾಮಾಗೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿ ಚುನಾವಣೆಯನ್ನು ಮಾಡಿದ್ದನ್ನು ಈ ದೇಶ ಮರ್ತಿಲ್ಲ ಸರ್. ಚುನಾವಣೆ ಸಂದರ್ಭದಲ್ಲಿ, ಪುಲ್ವಾಮಾ ಆದಂಥ ಸಂದರ್ಭದಲ್ಲಿ ಅದನ್ನು ಚುನಾವಣೆಗೆ BJP ಬಳಸ್ಕೊಳ್ತು. ಆ ನಂತರ ಕೂಡ ಪಹಲ್ಗಾಮ್ ಆಯಿತು.
ಪಹಲ್ಗಾಮ್ ಘಟನೆ ನಡೆದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಏನು 40 ಜನ ಆಸ್ಪಾಸ್ ಸತ್ರು. ಅದಾದ ನಂತರ ಪ್ರಧಾನಮಂತ್ರಿಗಳು ಬಂದು ಎಲ್ಲಿ ಇದನ್ನ ಉತ್ತರಿಸಬೇಕು? ಕಾಶ್ಮೀರಕ್ಕೆ ಹೋಗ್ಬಿಟ್ಟು ಅಲ್ಲಿ ನಡೆದಂಥ ಘಟನೆ ನಡೆದ ಜಾಗದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ಅವ್ರಿಗೊಂದು ನೈತಿಕ ಬಲ ಬರುತ್ತೆ. ಇಲ್ಲ, ಪ್ರಧಾನಮಂತ್ರಿಗಳು ದೇಶದ ಕೇಂದ್ರ ಸ್ಥಾನ ದೆಹಲಿಯಲ್ಲಿ ಮಾತನಾಡಬೇಕು. ಅವ್ರು ಬಿಹಾರಕ್ಕೆ ಬರ್ತಾರೆ, ಬಿಹಾರಕ್ಕೆ ಬಂದ್ಬಿಟ್ಟು ಪಹಲ್ಗಾಮಲ್ಲಿ ಮಾಡಿದ್ದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಭಾಷಣ ಕೊಡ್ತಾರೆ. ಯಾಕೆ ಅಂತಂದ್ರೆ ಅದರಿಂದ ನೇರ ಚುನಾವಣೆಯ ಲಾಭವನ್ನು ಪಡ್ಕೊಳ್ಳುವಂಥ ಹಪಹಪಿ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಇವತ್ತು ದೇಶದ ಹೃದಯ ಭಾಗ, ದೇಶದ ಕೇಂದ್ರ ಸ್ಥಾನ ದೆಹಲಿ ಒಳಗಡೆ ಬಾಂಬ್ ಸ್ಫೋಟ ಆಗುತ್ತೆ. ಭೂತಾನ್ನಲ್ಲಿ ಮಾತಾಡ್ತಾರೆ, ಭೂತಾನ್ ಎಲೆಕ್ಷನ್ಗೆಲ್ಲ ಉದ್ದೇಶ ಇರಬೇಕು. ಅಲ್ಲ, ನಾನು ಅದನ್ನೇ ಕೇಳ್ತಾ ಇರೋದು. ನಮ್ಮ ದೇಶದ ಪ್ರಧಾನಮಂತ್ರಿ ಹೆಂಗಿದ್ದಾರೆ ಅಂತಂದ್ರೆ, ಅವತ್ತು ಪುಲ್ವಾಮಾ ಅಟ್ಯಾಕ್ ಆದ ಸಂದರ್ಭದಲ್ಲಿ ಅವರು ಡಿಸ್ಕವರಿ ಚಾನೆಲ್ ಜೊತೆಗೆ, ಜಿಯೋಗ್ರಫಿಕ್ ಚಾನೆಲ್ ಜೊತೆಗೆ ಶೂಟಿಂಗಲ್ಲಿ ಕೂತ್ಕೊಂಡಿರ್ತಾರೆ. ಶೂಟಿಂಗ್ ನಮಗೆಲ್ಲವೂ ಸತ್ಯಪಾಲ್ ಮಲ್ಲಿಕ್, ನಮಗೆ ಗೊತ್ತಿರುವಂತೆ ಅವತ್ತು ಕಾಶ್ಮೀರದ ಉಸ್ತುವಾರಿ ಇಲ್ಲಿ ಇದ್ದಂಥ ಸತ್ಯಪಾಲ್ ಮಲ್ಲಿಕರು ಮಾತನಾಡ್ತಾರೆ, ಈ ಥರ ಆಗಿದೆ. ಗವರ್ನರ್ ಮಾತನಾಡ್ತಾರೆ, ಈ ಥರ ಆಗಿದೆ. ಚುಪ್ ರಹಿಯೇ ಅಂತ ಹೇಳಿದ್ರು, ನನಗೆ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರು. ನಾನು ಬಾಯಿ ಮುಚ್ಚಿಸಿದ್ರು. ಯಾರು ಹೇಳಿದ್ದನ್ನ? ಸತ್ಯಪಾಲ್ ಮಲ್ಲಿಕ್ ಬಿಜೆಪಿ ನಾಯಕ ಅಲ್ವಾ? ಸತ್ಯಪಾಲ್ ಮಲ್ಲಿಕ್ ಬಿಜೆಪಿಯವರು ಇದರಿಂದ ಚುನಾವಣೆಯ ಲಾಭವನ್ನ ಪಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕವಾಗಿ ಹೇಳಿಲ್ವಾ? ಹಾಗಾದ್ರೆ ಹೇಳಿದ ಕಾಂಗ್ರೆಸ್ ಅಲ್ಲ ಸರ್, ಸತ್ಯಪಾಲ್ ಮಲ್ಲಿಕ್ ಸಂಘ ಪರಿವಾರದಿಂದ ಬೆಳೆದು ಬಂದು ಬಿಜೆಪಿಯ ನಾಯಕನಾಗಿ ಬಿಜೆಪಿಯ ಅತ್ಯುನ್ನತ ಮಂತ್ರಿಗಿರಿಗಳನ್ನೆಲ್ಲ ಅನುಭವಿಸಿ ಕಡೆಗೆ ತನ್ನ ಆತ್ಮಸಾಕ್ಷಿಯ ಮಾತುಗಳನ್ನ ಹೇಳ್ತಾ ಇದ್ದೀನಿ ಸಾಯೋದಕ್ಕೆ ಮುಂಚೆ ಅಂತ ಹೇಳಿ ಆತ ಮಾಧ್ಯಮಗಳ ಮುಂದೆ ನಿಂತು ಅದನ್ನು ಮಾತನಾಡಿ ಸತ್ರು ಸತ್ಯಪಾಲ್ ಮಲ್ಲಿಕರು. ನಾವು ಹೇಳಿದ್ದಲ್ಲ, ರಾಹುಲ್ ಗಾಂಧಿ ಹೇಳಿದ್ದಲ್ಲ, ಸತ್ಯಪಾಲ್ ಮಲ್ಲಿಕ್ ಅವರು ಹೇಳಿದ್ದು. ಅದಾದ ನಂತರ ಹೇಳ್ತೀನಿ, ದೆಹಲಿ ಚುನಾವಣೆ ಆಗುತ್ತೆ, ಇದು ಬಿಹಾರ್ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಚುನಾವಣೆಯ ವೋಟಿಂಗ್ ದಿವಸ ಬಾಂಬ್ ಬ್ಲಾಸ್ಟ್ ಆಗಿದ್ದರಿಂದ ಸಹಜವಾಗಿ ಜನರಿಗೆ ಈ ಅನುಮಾನ ಬಂದಿದೆ. ಯಾಕೆ ಅನುಮಾನ ಬಂದಿದೆ ಗೊತ್ತಾ? ಮುಗಿಸ್ಬಿಡ್ತೀನಿ ಸರ್. ಈ ದೇಶದ ಪ್ರಧಾನಮಂತ್ರಿಗಳು ದೇಶದ ಕ್ಯಾಪಿಟಲ್, ದೇಶದ ರಾಜಧಾನಿ ಒಳಗಡೆ ಬಾಂಬ್ ಸ್ಫೋಟ ಆಗಿದೆ ಅಂತಂದ್ರೆ ಪ್ರಧಾನಮಂತ್ರಿಗಳು ದೇಶದ ಜನರ ಜೊತೆಗಿರಬೇಕಾಗಿತ್ತು. ಆದ್ರೆ ಪ್ರಧಾನಮಂತ್ರಿಗಳು ನಂದು ಪ್ರೀ ಆಕ್ಯುಪೈಡ್ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಬರ್ಡೇ ಪಾರ್ಟಿ ಆಚರಣೆ ಮಾಡೋದಕ್ಕೆ ಭೂತಾನ್ಗೆ ಹೋಗ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಏನಾಗಿದೆ ಅಂದ್ರೆ ಪ್ರಧಾನಮಂತ್ರಿ, PM ಅಂದ್ರೆ ಪ್ರಧಾನಮಂತ್ರಿ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಇವತ್ತು ಅವರು ಪ್ರವಾಸ ಮಂತ್ರಿ ಆಗಿದ್ದಾರೆ. ಚುನಾವಣೆ ಸಂದರ್ಭ ಬಂತು ಅಂತಂದ್ರೆ ಅವರು ಚುನಾವಣೆಗೆ ಪ್ರಭಾಷಣ ಮಂತ್ರಿ ಆಗಿದ್ದಾರೆ. ಪ್ರೈಮ್ ಎಲೆಕ್ಷನ್ ಮ್ಯಾನೇಜರ್ ಆಗಿದ್ದಾರೆ ಹೊರತು ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ ಅನ್ನೋದು ಈ ದೇಶದ ಆರೋಪ. ಅದನ್ನೇ ಇವತ್ತು ನಮ್ಮ ದೇಶದ ನಾಯಕರುಗಳು ಕೂಡ ಮಾತಾಡ್ತಿದ್ದಾರೆ. ಆದ್ರೆ ನಡೆದಿರುವಂತ ಘಟನೆ, ಸೊ ಯು ರಿಯಲಿ ಥಿಂಕ್ ಚುನಾವಣೆಯಲ್ಲಿ ಗೆಲುವು ಪಡಿಬೇಕು ಅನ್ನುವ ಕಾರಣಕ್ಕಾಗಿ ಬಾಂಬ್ ಬ್ಲಾಸ್ಟ್ ಮಾಡಿಸಲಾಗಿದೆ ಅನ್ನೋ ಸಂಶಯ ನಿಮಗಿದೆ? ಇಲ್ಲ, ನಾನು ಹೇಳ್ತಾ ಇಲ್ಲ ಈ ಮಾತನ್ನ ನಾನು ಹೇಳ್ತಿರೋದಲ್ಲ, ಕಾಂಗ್ರೆಸ್ ಪಕ್ಷದ ನಿಲುವು ಅಲ್ಲ. ಆದ್ರೆ ಈ ದೇಶದ ಜನಸಾಮಾನ್ಯರೆಲ್ಲರೂ ಕೂಡ ಇಂಥದ್ದೊಂದು ಅನುಮಾನಕ್ಕೆ ಬಿದ್ದಿದ್ದಾರೆ. ಚುನಾವಣೆ ಹತ್ರ ಬಂದ ಜನಸಾಮಾನ್ಯರ ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ತರಬೇಡ್ರಿ. ಇಲ್ಲ ಸರ್, ಹೇಳಿದ್ರೆ ಹೇಳ್ರಿ. ಹೌದ್ರಿ, ನಮ್ಮ ಪಕ್ಷ ಹೆಂಗ್ ಯೋಚನೆ ಮಾಡುತ್ತೆ? ಇಲ್ಲ ಸರ್, ನಾನು ಹೇಳ್ತಿರೋದು ಯಾವ ಜನಸಾಮಾನ್ಯ ಜನರ ಪ್ರತಿನಿಧಿ ಸರ್. ನಾವು ಜನ ಏನ್ ಮಾತಾಡ್ತಾರೆ ನಾವು ಅದನ್ನ ಮಾತಾಡ್ತೀವಿ. ಜನ ಮಾತಾಡೋದನ್ನೆಲ್ಲ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಅಲ್ಲ ಸರ್, ನಾನು ಹೇಳೋದು ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಜನ ಮಾತಾಡೋದನ್ನೆಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಪಕ್ಷದ ನಿಲುವು ಏನು ಹೇಳಿ? 160 kg RDX ಸಿಕ್ಕಿದೆ ತಾನೇ ಈಗ ದೆಹಲಿಯಲ್ಲಿ. ಅಮೋನಿಯಂ ನೈಟ್ರೇಟ್ 2900 kg ಸಿಕ್ಕಿದೆ. ಅಷ್ಟು ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ ಅಲ್ವಾ? ಇವತ್ತು ಯಾವನೋ ಲಾರಿ ಒಳಗಡೆ ದನ ಸಾಗಿಸ್ತಿದ್ರೆ ಅವನನ್ನು ಹಿಡಿದು ಬಡ್ದು ಹೊಡಿತಾ ಇರ್ತೀರಿ. ನೀವು ದೇಶದ ಕೇಂದ್ರ ಸ್ಥಾನದಲ್ಲಿ, ದೇಶದ ಕ್ಯಾಪಿಟಲ್ ನಲ್ಲಿ ಇವತ್ತು ಸ್ಫೋಟಕಗಳನ್ನ ಸಾಗಿಸ್ತಾ ಇರಬೇಕಾದ್ರೆ ಯಾಕೆ ಈ ದೇಶ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ಯಾ ಸರ್? ಆಯ್ತು, ಪ್ರಧಾನಮಂತ್ರಿಗಳು ತಮ್ಮ ನಿಷ್ಠೆಯನ್ನ, ತಮ್ಮ ತಾಕತ್ತನ್ನ ತೋರಿಸ್ಲಿ ಅಲ್ವಾ? ಇವತ್ತು ನಾವು ಹಿಂದೆ ತಾಜ್ ಇದಾಯ್ತು, ಬಾಂಬ್ ಬ್ಲಾಸ್ಟ್ ಆಯ್ತು. ತಾಜ್ ಬಾಂಬ್ ಬ್ಲಾಸ್ಟ್ ಆದಾಗ ಅವತ್ತು ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಪ್ರಧಾನಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ ಏನ್ ಮಾಡಿದ್ರು? ದೇಶದ ಹೋಮ್ ಮಿನಿಸ್ಟರ್ ಹತ್ರ ರಾಜೀನಾಮೆ ತಗೊಳ್ಳಿ. ಹಾಗಾದ್ರೆ ಈಗ ಅವತ್ತು ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಕಾಂಗ್ರೆಸ್ ಮುಖ್ಯಮಂತ್ರಿ ಅವತ್ತು ರಾಜೀನಾಮೆ ಕೊಟ್ಟರು. ಬ್ಯೂಟಿಫುಲ್ ಕರೆಕ್ಟಾಗಿ ಬಂದ್ರಿ ನೀವು, ಈ ಮ್ಯಾಟ್ರಿಗೆ ಕರೆಕ್ಟಾಗಿ ಬಂದ್ರಿ. ಆದ್ರೆ ನನಗೆ ಸಂಶಯ ಇರೋದು, ನೀವು ಮುಂಬೈ ಟೆರರ್ ಅಟ್ಯಾಕ್ ಬಗ್ಗೆ ಮಾತಾಡಿದ್ರಲ್ಲ. ಇಟ್ ಇಸ್ ನಾಟ್ ತಾಜ್ ಬಾಂಬ್ ಬ್ಲಾಸ್ಟ್, ಇಟ್ ವಾಸ್ ಮುಂಬೈ ಟೆರರ್ ಅಟ್ಯಾಕ್. ಆಯ್ತು, 2008ರಲ್ಲಿ ಆಯ್ತು. 2009ರಲ್ಲಿ ನಿಮ್ಮ ಪಕ್ಷ ಚುನಾವಣೆಯನ್ನು ಗೆಲ್ತು, ನಿಮ್ಮ ಮೈತ್ರಿಕೂಟ ಚುನಾವಣೆಯನ್ನು ಗೆಲ್ತು. ಯಾಕೆ ಚುನಾವಣೆಗೋಸ್ಕರ ಮಾಡಿಸಿರಬಾರ್ದು ಅದನ್ನ? ಅಲ್ಲ, ನೀವ್ ಹೇಳಿ ಅಲ್ರಿ, ಇದನ್ನ ಜನ ಹೇಳಿ ಅಲ್ರಿ. ಹಂಗೆ ಹೇಳಿದ್ರೆ ದಡ್ ನನ್ನ ಮಕ್ಕಳು ಅಂತೀವಿ ನಾವು, ದಡ್ ನನ್ನ ಮಕ್ಕಳು ಅಂತೀವಿ. ಈ ಮಾತನ್ನು ಹೇಳೋರ್ಗು ಅಲ್ಲ, ಒಂದ್ ನಿಮಿಷ ಅಲ್ಲಲ್ಲ, ಲಾಜಿಕ್ ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಮಾಡ್ತಾ ಇದೀನಿ. 2007ರಲ್ಲಿ ಮುಂಬೈ ಟೆರರ್ ಅಟ್ಯಾಕ್ ಆಗುತ್ತೆ, 2009ರಲ್ಲಿ ನಿಮ್ಮ ಮೈತ್ರಿಕೂಟ ಚುನಾವಣೆ ಗೆಲ್ಲತ್ತೆ. ಚುನಾವಣೆಯ ಗೆಲುವಿಗಾಗಿ ಮಾಡ್ಲಾಯ್ತು ಅಂತ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಬಾಂಬ್ ಅಟ್ಯಾಕ್ ಆಗದೆ ಇದ್ರೆ ಮೈತ್ರಿಕೂಟ ಅಲ್ಲ, ಕೇಳಿಸ್ಕೊಳ್ಳಿ, ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಅಧಿಕಾರ. ಕೇಳಿಸ್ಕೊಡ್ರಿ, ರಾಜೀವ್ ಗಾಂಧಿ ಅವರ ಕೊಲೆ ಆಗುತ್ತೆ ಶ್ರೀಪರಂಬದೂರಿನಲ್ಲಿ. ಚುನಾವಣಾ ಪ್ರಚಾರ ನಡೀತಾ ಇದ್ದ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ದೇಶದಾದ್ಯಂತ ಎಲ್ಲ ಚುನಾವಣೆಗಳನ್ನು ಮುಂದಕ್ಕೆ ಹಾಕಿತು. ರಾಜೀವ್ ಗಾಂಧಿ ಅವರ ಅಸ್ಥಿಯನ್ನಿಟ್ಕೊಂಡು ಪ್ರಚಾರ ಮಾಡಿದ್ರಿ, ಇಡೀ ದೇಶ ತುಂಬ ಪ್ರವಾಸಕ್ಕೆ ಹೋದ್ರಿ, ಚುನಾವಣೆ ಗೆದ್ರಿ.
ಚುನಾವಣೆಯ ಗೆಲುವಿಗಾಗಿ ರಾಜೀವ್ ಗಾಂಧಿ ಅವರ ಕಗ್ಗೊಲೆ ಮಾಡಿಸಲಾಯಿತು ಅಂತ ಯಾರು ಮಾತಾಡಿದ್ರೆ ಈ ಲಾಜಿಕ್ ನಿಮ್ಗೆ ಅಕ್ಸೆಪ್ಟಬಲ್ ಅನ್ಸುತ್ತಾ ಅಂತ ಕೇಳ್ತಾ ಇದ್ದೀನಿ. ಈ ಲಾಜಿಕ್ ಅಕ್ಸೆಪ್ಟಬಲ್ ಅನ್ಸುತ್ತೆ? ನಾನು ಕೇಳೋದು ಏನ್ ಗೊತ್ತಾ ಸರ್, ಯಾವ್ದಾದ್ರು ಒಂದು ಪಕ್ಷ ತನ್ನ ಪಕ್ಷದ ನಾಯಕನನ್ನು ಕೊಂದು ಚುನಾವಣೆ ಮಾಡುತ್ತಾ ಸರ್? ಅಲ್ರಿ, ಆದ್ರೆ ನಾನು ಕೇಳ್ತಾ ಇರೋದು ಏನ್ ಗೊತ್ತಾ, ಅಂದ್ರೆ ಯಾವುದೋ ಒಂದು ಪಕ್ಷ, ನಾನ್ ಮಾತನಾಡ್ತಾ ಇರೋದು ಈ ದೇಶದ ಸೈನಿಕರ ಸಾವಿನ ಬಗ್ಗೆ, ಪುಲ್ವಾಮಾದಲ್ಲಿ ಸತ್ತಂತ 44 ಜನ ಸೈನಿಕರ ಬಗ್ಗೆ ಮಾತನಾಡಿ ಅಂದ್ರೆ ನೀವು ರಾಜೀವ್ ಗಾಂಧಿ ಸಾವನ್ನ ಚುನಾವಣೆಗಾಗಿ ಮಾಡಿದ್ರ ಅಂತ ಲಿಂಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನ್ ಮಾತನಾಡ್ತಾ ಇರೋದು ದೆಹಲಿಯಲ್ಲಿ ಸತ್ತಂತ 8 ಜನರ ಬಗ್ಗೆ ಮಾತಾಡಿ. ನಾನು ಬೀದಿಲಿ ನಿಂತ್ಕೊಂಡು ಜನ ಮಾತಾಡೋದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಮಾತನಾಡಿ ಅಂತ ಹೇಳಿದ್ರೆ ಬೀದಿಲಿ ನಿಂತ್ಕೊಂಡು ಜನ ಮಾತಾಡೋದನ್ನ ನಾನು ಕೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ದೀರಿ ಜನ ಮಾತಾಡೋದು ಕೇಳ್ತಾ ಇದ್ದೀನಿ. ನಾನು ಅದನ್ನ ಚುನಾವಣೆ ಬಳಸ್ಕೊಂಡು ನಾನು ಜನ ಮಾತಾಡೋದು ಕೇಳ್ತಾ ಇದ್ದೀನಿ. ಜನರ ಅಭಿಪ್ರಾಯದ ಪ್ರತಿನಿಧಿಯಾಗಿ ಕೂತ್ಕೊಂಡಿದ್ದೀನಿ. ನಾನು ಜನರ ಅಭಿಪ್ರಾಯದ ಪ್ರತಿನಿಧಿಯಾಗಿ ಕೂತ್ಕೊಂಡಿದ್ದೀನಿ. ನಿಖೇತ್ ರಾಜ್ ಮೌರ್ಯ ಜನ ಮಾತಾಡ್ತಿರೋದು ಹೇಳ್ತಾ ಇದ್ದೀನಿ. ನಾನು ನೀವು ಜನಪ್ರತಿನಿಧಿಯಾಗಿ ಮಾತನಾಡ್ತಾ ಇಲ್ಲ, ನೀವು ಮಾಧ್ಯಮದ ವಕ್ತಾರನಾಗಿ ಮಾತನಾಡ್ತಾ ಇದ್ದೀರಿ. ಜನದ ಪ್ರತಿನಿಧಿಯಾಗಿ ಯಾಕೆ ನೀವು ಜನಪ್ರತಿನಿಧಿ? ಜನರ ಅಭಿಪ್ರಾಯವನ್ನು ನಾನು ಪ್ರತಿನಿಧಿಸಬಾರ್ದು? ಹೇಳಲ್ಲ, ಜನರ ಅಭಿಪ್ರಾಯ ಜನರ ಅಭಿಪ್ರಾಯ. ನೀವ್ ಯಾವಾಗ ಟೂ ಸೈಡೆಡ್ ಮಾತಾಡಿದ್ರಿ? ಜನರ ಅಭಿಪ್ರಾಯ ನೀವ್ ಯಾವಾಗ ಟೂ ಸೈಡೆಡ್ ಮಾತಾಡಿದ್ರಿ? ಯಾರು? ನೀವ್ ಯಾವಾಗ ಟೂ ಸೈಡೆಡ್ ಮಾತಾಡಿದ್ರಿ? ನಾನು ಮಾತಾಡಿದ್ದೀನಿ. ಯಾವಾಗ ಮಾತಾಡಿದ್ದೀನಿ? ನಾನು ಈ ಕ್ಷಣ ಹೇಳ್ತಾ ಇದ್ದೀನಿ, ಯಾರು ಆ ಬಾಂಬ್ ಸ್ಫೋಟದಲ್ಲಿ ಭಾಗವಹಿಸಿದ್ದಾರೆ ಅವ್ರನ್ನ ಯಾರನ್ನು ಕೂಡ ಮರ್ಸಿಲೆಸ್ ಆಗಿ ಗಲ್ಲಿಗೆ ಹಾಕಿ ಇಡೀ ದೇಶದೊಳಗಡೆ ಅವ್ನು ಮುಸ್ಲಿಂ ಆಗಿರ್ಲಿ ಹಿಂದೂ ಆಗಿರ್ಲಿ ಅವ್ನ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಾನೆ ಅಂತಂದ್ರೆ ಅವ್ರನ್ನ ಹುಡುಕಿ ಗಲ್ಲಿಗೆ ಹಾಕಿ. ಅದಕ್ಕೋಸ್ಕರವೇ ಅಲ್ವೇ ತಾನೆ ದೊಡ್ಡ ನಾಯಕನ ಅಪ್ಪಣೆ ಬೇಕೇನ್ರಿ? ದೊಡ್ಡ ನಾಯಕನ ಅಪ್ಪಣೆ ಬೇಕು. ಹರಿಯ ನೀರಿಗೆ ಹಿಡಿದು ನೇಣಿಗೆ ಹಾಕಿ ಗಲ್ಲಿಗೆ ಹಾಕಿಬಿಡಿ. ಚುನಾವಣೆ ಮಾಡ್ತಿಲ್ಲ. ಬಂದ್ ಎಸ್ ಕೆ ಉಮೇಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅಜಿತ್ ಒಂದೇ ನಿಮಿಷ ಬಂದೆ. ಎಸ್ ನೋಡಿ, ಇವತ್ತು ಜನಪ್ರತಿನಿಧಿಗಳ ಪರವಾಗಿ ಕಾಂಗ್ರೆಸ್ ಮಾತಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ. ಇವರು ಜನರ ಪರವಾಗಿ ಮಾತನಾಡ್ತಾ ಇಲ್ಲ, ಭಯೋತ್ಪಾದಕರ ಪರವಾಗಿ ಇವತ್ತು ಕಾಂಗ್ರೆಸ್ ಮಾತನಾಡ್ತಾ ಇರುವಂಥದ್ದು. ಭಾರತದ ಇತಿಹಾಸವನ್ನು ನೀವು ಕಳೆದ 20 ವರ್ಷಗಳ ಇತಿಹಾಸ ತಗೊಳ್ಳಿ. 2004ರಿಂದ 2014 10 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಈ ದೇಶದಲ್ಲಿ ಸುಮಾರು 27 ಮೇಜರ್ ಟೆರರಿಸ್ಟ್ ಅಟ್ಯಾಕ್ಗಳಾಗಿದೆ. 1000ಕ್ಕಿಂತ ಹೆಚ್ಚಿನ ನಾಗರಿಕರು ಹತರಾಗಿದ್ದಾರೆ. ಇವ್ರು ಹೇಳಿದ್ರು 2008ನೇ ಇಸ್ವಿಯಲ್ಲಿ ಶಿವರಾಜ್ ಪಾಟೀಲ್ರು ರಾಜೀನಾಮೆ ಕೊಟ್ಟರು ಅಂತ. ಯಾಕೆ ಸ್ವಾಮಿ? 2004ರಿಂದ 2008ರವರೆಗೆ 11 ಅಟ್ಯಾಕ್ ಆಯ್ತಲ್ಲ, ಅದರಲ್ಲಿ 700ಕ್ಕಿಂತ ಹೆಚ್ಚು ಜನ ಇದೇ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ರಲ್ಲ. ಅದನ್ನೊಂದು ಕ್ಲಾರಿಟಿ ಮಾಡಿ. ಒಂದು ನಿಮಿಷ. ಹೌದು, 2008 ಟೆರರ್ ಅಟ್ಯಾಕ್, ನಿಖೇತ್ ರಾಜ್ ಅವರೇ ಕೇಳಿಸ್ಕೋಬಹುದು. 2008 ಟೆರರ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರ ರಾಜೀನಾಮೆಯನ್ನು ಪಡೆಯಲಾಯಿತು. ಕಾರಣ ಏನು ಗೊತ್ತಾ? ಮುಂಬೈ ಭಯೋತ್ಪಾದಕ ದಾಳಿಯಾದ ಸ್ಥಳಗಳ ಭೇಟಿಗೆ ಬಂದಾಗ ಮಧ್ಯದಲ್ಲಿ 3 ಸಲ ಡ್ರೆಸ್ ಚೇಂಜ್ ಮಾಡಿದ್ರು ಅವರು. ದೇಶದಾದ್ಯಂತ ವಿವಾದ ಆಗಿದ್ದ ಅದು ಸ್ವಾಮಿ, ಅದು ವಿವಾದ ಆಗಿದ್ದು 3 ಸಲ ಡ್ರೆಸ್ ಅಂದ್ರೆ ಭಯೋತ್ಪಾದಕ ದಾಳಿಗೊಳಗಾದ ಸ್ಥಳಗಳ ಭೇಟಿಗೆ ಬಂದಾಗ್ಲೂ ಕೂಡ 3 ಸಲ ಡ್ರೆಸ್ ಚೇಂಜ್ ಮಾಡಬೇಕಾಗಿ ಬಂತ ಗೃಹ ಸಚಿವರಿಗೆ ಅನ್ನುವ. ಅಲ್ಲ, ಒಂದ್ ನಿಮಿಷ, ನಾ ಬರ್ತೀನಿ. ವಿಕಾಸ್ ಅವರೇ ಪ್ರಧಾನಮಂತ್ರಿ ಶೂಟಿಂಗ್ ಮಾಡ್ಕೊಂಡು ಕೂತಿದ್ರು ಇಲ್ಲಿ ಬಾಂಬ್. ರಾಹುಲ್ ಗಾಂಧಿ ಏನ್ ಮಾಡ್ಕೊಂಡು? ರಾಹುಲ್ ಗಾಂಧಿ ಹೇಳಿದ್ದಲ್ಲ, ರಾಹುಲ್ ಗಾಂಧಿ ಹೇಳಿದ್ದು ಈ ದೇಶದಲ್ಲಿ ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ರು? ಅಲ್ಲ, ಒಂದ್ ನಿಮಿಷ, ಕಾಂಗ್ರೆಸ್ ಈ ಪಾಯಿಂಟ್ ಅಲ್ಲಿ ಹೇಳಿದಿರಿ. ಸತ್ಯಪಾಲ್ ಮಲ್ಲಿಕ್ ಏನ್ ಹೇಳಿದ್ರು ಅನ್ನೋದನ್ನ ಹೇಳಿದಿರಿ. ವಿಕಾಸ್ ಅವ್ರ ಮಾತು ಒಂದ್ಸಲ ಬಂದೆ. ಬಾಂಬ್ ಸ್ಫೋಟ ಆಗಿದೆ, ಪ್ರಧಾನಮಂತ್ರಿಗಳು ಫಾರಿನ್ ಟೂರ್ ಹೋಗ್ಕೊಂಡು ಕೂತಿದ್ದಾರೆ. ಈಗ ಶಿವರಾಜ್ ಸಿಂಗ್ ಪಾಟೀಲ್ ಹತ್ರ ನಾವು ರಾಜೀನಾಮೆ ಪಡ್ಕೊಳ್ಳೋ ನೈತಿಕತೆ ನಮಗೆ ನೀವು ಹತಾಶರಾಗಿದ್ದೀರಿ. ಒಂದ್ ನಿಮಿಷ ಬಂದೆ. ಎಸ್ ವಿಕಾಸ್, ನಿನ್ನೆಯ ಎಕ್ಸಿಟ್ ಪೋಲ್ನ ಅಂಕಿಅಂಶಗಳು ನೋಡಿ ನನ್ನ ಸ್ನೇಹಿತರು ಹತಾಶರಾಗಿದ್ದಾರೆ. ಇರಲಿ, ಕಾಂಗ್ರೆಸ್ ಈ ದೇಶದ ಜನ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿ ಆಗಿದೆ. ಅದು ಅವ್ರಿಗೆ ತಿಳುವಳಿಕೆ ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದಿರಲಿ, ಈ ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಲಿಕ್ಕೆ, ಭಯೋತ್ಪಾದನೆಗೆ ಗೊಬ್ಬರ ಹಾಕಿ ಪೋಷಿಸಿರುವಂತ ಒಂದು ಪಕ್ಷ ಯಾವುದಾದ್ರೂ ಇದೆ, ಅದು ಕಾಂಗ್ರೆಸ್ ಪಕ್ಷ. 2004ರಿಂದ 2014ರ ಅಂಕಿಅಂಶಗಳು ತೆಗೆದು ನೋಡಿ, 2014ರ ನಂತರದ ಅಂಕಿಅಂಶಗಳು ತೆಗೆದು ನೋಡಿ. ಯಾವುದೇ ಟೆರರಿಸ್ಟ್ ಅಟ್ಯಾಕ್ ಆದಾಗ ಒಂದೇ ಒಂದು ಮಿಲಿಟರಿ ಆಕ್ಷನ್ ಮಾಡಿರಲಿಲ್ಲ. ಅಜಿತ್, ಕಾಂಗ್ರೆಸ್ ಸರ್ಕಾರ 2 ಅವಧಿಯ ಕಾಂಗ್ರೆಸ್ ಸರ್ಕಾರ ಒಂದು ಮಿಲಿಟರಿ ಆಕ್ಷನ್ ಮಾಡಿರಲಿಲ್ಲ. ಅದೇ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದಲ್ಲಿ ಸರ್ಕಾರ ಬಂದ ನಂತರ ಆದಂತಹ 3 ಮೇಜರ್ ಅಟ್ಯಾಕಿಗೆ ನಾವು ಮಿಲಿಟರಿ ಆಕ್ಷನ್ ಕೊಟ್ಟಿದ್ದೇವೆ. ಇವ್ರಿ ಮಿಲಿಟರಿ ಆಕ್ಷನ್ ಮುಖಾಂತರ ಉತ್ತರ ಕೊಟ್ಟಿದ್ದೇವೆ. ಇವ್ರು ಏನ್ ಪ್ರಶ್ನೆ ಮಾಡಿದ್ರು? ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಯ್ತಾ ಅಂತ ನಮ್ಮ ಸೈನಿಕರ ಮನೋಬಲ ಕುಗ್ಗಿಸುವಂತ ಪ್ರಶ್ನೆಗಳನ್ನು ಮಾಡ್ತಾರೆ. ಒಸಾಮಾ ಬಿನ್ ಲ್ಯಾಡನ್ಗೆ ಒಸಾಮಾ ಜಿ ಎನ್ನುವಂತ ಸಂಬೋಧನೆ ಮಾಡ್ತಾರೆ.
ಮಸದ್ ಜಿ ಎನ್ನುವಂತ ಸಂಬೋಧನೆ ಮಾಡ್ತಾರೆ. ಈ ರೀತಿಯ ಸಂಬೋಧನೆ ಮಾಡುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಭಯೋತ್ಪಾದನೆಯ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಇವತ್ತು ಯಾವುದೇ ನೈತಿಕತೆ ಇಲ್ಲ. ಒಂದೊಂದು ಸರ್ಕಾರದ್ದು ಒಂದೊಂದು ರೀತಿಯ ಪ್ರತಿಕ್ರಿಯೆ ಕೊಡುವ ರೀತಿ. UPA ಸರ್ಕಾರ ಒಂದು ಸ್ಟ್ರಾಟಜಿಯನ್ನು ತನ್ನದಾಗಿಸಿಕೊಂಡಿತ್ತು. ಅದನ್ನು ವಿದೇಶಾಂಗ ವಲಯದಲ್ಲಿ ಸ್ಟ್ರಾಟಜಿಕಲ್ ರೀಸ್ಟ್ರೇನ್ ಅಂತ ಕರೆಯಲಾಗ್ತಾ ಇತ್ತು. ಸ್ಟ್ರಾಟಜಿಕಲ್ ರೀಸ್ಟ್ರೇನ್, ಭಯೋತ್ಪಾದಕ ದಾಳಿ ಆದಾಗ ನಾವು ಯಾವುದೇ ಪ್ರತಿಕ್ರಿಯೆ ಕೊಡದಿರುವುದೇ ನಮ್ಮ ಪ್ರತಿಕ್ರಿಯೆ. ಇದು UPA ಸರ್ಕಾರದ ನೀತಿಯಾಗಿತ್ತು. SK ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಉಮೇಶ್ ಸರ್, ಭಾಳ ಶಾಕ್ ಆಗುತ್ತೆ. ಅಂದರೆ ಭಯೋತ್ಪಾದನೆ ನಿರುದ್ಯೋಗದಿಂದ ಆಗುತ್ತೆ, ಬಡತನದಿಂದ ಆಗುತ್ತೆ, ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಆಗುತ್ತೆ, ಅನಕ್ಷರತೆಯಿಂದ ಆಗುತ್ತೆ, ಇದನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಸರ್, 5 ಜನ ಡಾಕ್ಟರ್ಸ್ ಸರ್ ಇದರಲ್ಲಿ. ಹೌದು ಅಜಿತ್ ಅವರೇ, ನೋಡಿ, ಭಯೋತ್ಪಾದಕತೆಗೆ ಅದಕ್ಕೆ ಯಾವುದೂ ಅಂದರೆ ಲಿಟ್ರಸಿ ಮತ್ತು ಯಾವುದೇ ಥರವಾದಂಥ ಬುದ್ಧಿವಂತಿಕೆ, ಯಾವುದೇ ಥರವಾದಂತಹ ಅವನ ತಿಳುವಳಿಕೆ ಮತ್ತು ಯಾವ ಉದ್ಯೋಗ, ಇದನ್ನು ಯಾವುದೂ ಅವರು ಗಣನೆಗೆ ತಗೊಳ್ಳೋದಿಲ್ಲ. ಯಾರಾದ್ರೂ ಈ ಥರ ನಾವುಗಳು ಜೈಷ್ ಇ ಮೊಹಮ್ಮದ್ ಸಂಘಟನೆ ಮಾಡಿದಂಥ ಎಲ್ಲ ಘಟನೆಗಳನ್ನ ತಗೊಳ್ಳಿ. ನೀವು ಜಮ್ಮು ಕಾಶ್ಮೀರ ಪಾರ್ಲಿಮೆಂಟ್ ಮುಂದೆ ಮಾಡುವಂಥದ್ದು, ನಮ್ಮ ಪಾರ್ಲಿಮೆಂಟ್ ಮೇಲೆ ಮುಂದೆ ಮಾಡ್ತಕ್ಕಂಥದ್ದು, ಮತ್ತೆ ಎಲ್ಲ ಮಸೂದ್ ಅಜಾರ್ ಮಾಡಿರ್ತಕ್ಕಂಥ ಏನು ನಮ್ಮ ಇಂಡಿಯಾ ದೇಶದ ಮೇಲೆ ನಿರಂತರವಾಗಿ ನಡೆಸಿದಂಥ ದಾಳಿಗಳಲ್ಲೆಲ್ಲ ಎಲ್ಲ ಇರ್ತಕ್ಕಂಥವರೆಲ್ಲ ಎಲ್ಲ ಲಿಟ್ರೇಟ್ಗಳೇ, ಎಲ್ಲ ಇಂಜಿನಿಯರ್ಗಳಾಗಿರ್ತಾರೆ, ಇಲ್ಲ ಯಾರಾದರೂ ಡಾಕ್ಟರ್ಗಳಾಗಿರ್ತಾರೆ, ಇಲ್ಲ ಯಾರಾದರೂ ಇನ್ನೂ ಮೇಲ್ಪಟ್ಟ ಯಾರಾದ್ರೂ PhD ಮಾಡಿರ್ತಕ್ಕಂಥವ್ರು ಇರ್ತಾರೆ. ಆ ಕಾರಣಕ್ಕೋಸ್ಕರನೇ ಈ ಸಿದ್ಧತೆಯನ್ನ ಮಾಡೋದಕ್ಕೋಸ್ಕರನೇ ಬಹಳ ಅತ್ಯಂತ ಶ್ರಮವನ್ನ ಪಡ್ತಾರೆ ಅಂತ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ದಾಖಲಾತಿಗಳು ಮಾತಾಡ್ತವೆ. ಮತ್ತೆ ನಮಗಿರ್ತಕ್ಕಂಥ ಬಹಳ ಅತ್ಯಂತ ಹೆಚ್ಚಿನ ಏನು ಎವಿಡೆನ್ಸಸ್ಗಳು, ಸಾಕ್ಷಾತ್ಕಾರಗಳಿದ್ದವು ನನ್ನ ಲೆಕ್ಕದಲ್ಲಿ ಟೆರರಿಸ್ಟ್ಗಳ ವಿರುದ್ಧ ಈ ಪ್ರಪಂಚದಲ್ಲಿ ಯಾರಾದ್ರೂ, ಈವನ್ನು ಇಸ್ರೇಲ್ ಇಲ್ಲ ಅನ್ನಿ, ಆ ಮಟ್ಟದ ಇಂಟೆಲಿಜೆನ್ಸ್ ನಮ್ಮ ದೇಶದಲ್ಲಿ ಆ ಸಂಬಂಧಪಟ್ಟಂತದಲ್ಲಿ ನಾವು ಹೊಂದಿದ್ದೀವಿ. ಅಲ್ಲ, ನಾನು ಅದನ್ನೇ ಕೇಳಬೇಕು ಅನ್ಕೊಂಡೆ. ಮೊನ್ನೆ ಬೆಳಗ್ಗೆ ಸಮಾಧಾನದ ಸುದ್ದಿ ಬಂತು. ಒಂದು ಟೆರರ್ ಮಾಡ್ಯೂಲ್ ಅನ್ನ ಪೊಲೀಸರು ಬರ್ಸ್ಟ್ ಮಾಡಿದ್ದಾರೆ. 2900 kg ಅಮೋನಿಯಂ ನೈಟ್ರೇಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಅಂತ. ಸಂಜೆ ಅಷ್ಟೊತ್ತಿಗೆ ಬ್ಲಾಸ್ಟ್. ಇದನ್ನ ಭದ್ರತಾ ಪಡೆಗಳ ವೈಫಲ್ಯ ಅನ್ಬೇಕಾ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ಬೇಕಾ, ಏನ್ ಅನ್ಬೇಕು ಇದನ್ನ? ಖಂಡಿತವಾಗ್ಲೂ ನೋಡಿ, ಪೊಲೀಸರು ಕೆಲಸ ಮಾಡಿರ್ತಕ್ಕಂಥದ್ದು ಇದು. ಪೊಲೀಸರುಗಳು ನೋಡಿ, ಅಮೋನಿಯಂ ನೈಟ್ರೇಟ್, ಈಗ ಅಕಸ್ಮಾತ್ ಅಮೋನಿಯಂ ನೈಟ್ರೇಟ್ ಸಿಕ್ಕಿದ್ರೆ ಬಹಳ ಸುಲಭಕ್ಕೆ ಅಮೋನಿಯಂ ನೈಟ್ರೇಟ್ನ ನಾವು ಏನು ಗೊಬ್ಬರದ ಮುಖಾಂತರ ಇರ್ತಕ್ಕಂಥ ಕನ್ವರ್ಟ್ ಮಾಡ್ತಕ್ಕಂಥದ್ದು ಬಹಳ ಸುಲಭ. ಅದು ಯಾರೋ ಒಬ್ಬ ಇಲ್ಲಿಟ್ರೇಟು ಸಹ ಕನ್ವರ್ಟ್ ಮಾಡಿಬಿಟ್ಟು ಅದಕ್ಕೆ ಫ್ಯೂಯಲ್ ಆಯಿಲ್ನ ಬೆರೆಸಿ ಅಮೋನಿಯಂ ನೈಟ್ರೇಟ್ನ 1-2 ಟನ್ 3 ಟನ್ ಮಾಡಿಕೊಡುವಂಥದ್ದು ಬಹಳ ಸುಲಭದ ಕೆಲಸ ಅಜಿತ್ತವ್ರೆ. ಆ ಕಾರಣಕ್ಕೋಸ್ಕರನೇ RDX TNT ಅಲ್ಲಿ ಸಾಗಣೆ ಆಗ್ಬಿಡ್ತೋ, ಅದು ಹೆಂಗ್ ಬಂದು ಸೇರ್ಕೊಬಿಡ್ತೋ, ಅದು ಎಲ್ಲಿಂದ ಯಾರು ಮಾರ್ಗ ಹೋಗೋದಾಗ ಯಾರು ಹಿಡಿಲಿಲ್ಲ, ಇವೆಲ್ಲ ಪ್ರಶ್ನೆನೇ ಅಲ್ಲ. ಯಾವ ಕಾರಣಕ್ಕೆ ಎಷ್ಟು ಜನ ಇವ್ರು ಹೋಗ್ತಾ ಇರ್ಬೇಕಾದಾಗ, ಈ ಲೀಡರ್ಗಳು ಹೋಗ್ತಾ ಇರ್ಬೇಕಾದಂತ ಸಮಯದಲ್ಲಿ ಎಷ್ಟು ಜನ ಪೊಲೀಸರುಗಳು ಚೆಕ್ ಮಾಡ್ಬಿಟ್ಟಿದ್ದಾರೆ, ಎಷ್ಟು ಜನ ನಿಲ್ಲಿಸಿ ರಸ್ತೆಗಳಲ್ಲಿ ಅಡ್ಡ ಹಾಕ್ಬಿಟ್ಟು ಇವ್ರ ಗಾಡಿಗಳನ್ನ ಚೆಕ್ ಮಾಡಿರ್ತಾರೆ ನೋಡಿ. ಅದೆಲ್ಲ ನಾವು ಸಾವಿರ ಮಾತಾಡ್ಬೋದು. ಯಾವುದೇ ಕಾರಣಾಂತರಕ್ಕೂ ಒಬ್ಬ ಮನುಷ್ಯ ಈ ತರ ಫಿದಾಯಿನ್ ಆಗ್ಬಿಟ್ಟು ಈ ತರ ನಾನು ಏನೇ ಮಾಡಿದ್ರು ಬಚಾವ್ ಆಗ್ತೀನಿ, ಏನೇ ನಾನು ಕೆಲಸ ಮಾಡಿ ನಾನು ಸಾಯ್ತೀನಿ, ಜನ್ನತ್ಗೆ ಹೋಗ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡ ಮನುಷ್ಯ ಏನ್ ಬೇಕಾದ್ರೂ ಮಾಡೋಕ್ ಸಾಧ್ಯ. ಅವನು ಬಂದು ಅಲ್ಲಿಂದ ಬಂದು ಏಕಾಏಕಿ ಕೆಂಪುಕೋಟೆ ಮುಂದೆನೆ ಈಗಾಗ್ಲೇನೆ ಜೈಷ್ ಇ ಮೊಹಮ್ಮದ್ ಅವರು ಈಗಾಗ್ಲೇನೆ ಅವರು ಬ್ಲಾಸ್ಟ್ ಆಗಿದೆ, ಮಾಡಿದ್ದಾರೆ. ಅದು ಆಗ್ಲೇನೆ ಅದು ಅವರ ಇದ್ರಲ್ಲಿದೆ. ಅಲ್ಲಿ ಮಾಡಿದ್ರೆ ಅತ್ಯಂತ ಹೆಚ್ಚಿನ ಗಮನ ಸೆಳಿಬಹುದು ಅಂದ್ಬಿಟ್ಟು ಅಂತ ಜೈಷ್ ಇ ಮೊಹಮ್ಮದ್ ಅವ್ರಿಗೆ 100ಕ್ಕೆ 100ರಷ್ಟು ಗೊತ್ತಿದ್ದೆ ಅಲ್ಲಿಗೆ ಬಂದಿದ್ದಾರೆ. ಸುಮ್ಮನೆ ಅಲ್ಲಿ ಅಚಾನಕ್ ಆಗಿ ಬಂದು ಅಲ್ಲಿ ನಿಲ್ಸ್ಕೊಬಿಟ್ಟು ಏನೋ ಅಚಾನಕ್ ಆಗಿ ಆಗೋಗ್ಬಿಟ್ಟಿದೆ. ಇಲ್ಲಿ ನಮ್ದು ದೀನ್ದಾರ್ ಅಂಜುಮಂದ್ ಆಯ್ತಲ್ಲ 2000ನೇ ಇಸ್ವಿನಲ್ಲಿ ಚರ್ಚ್ಗಳಿಗೆ ಸೀರಿಯಲ್ ಚರ್ಚ್ ಬ್ಲಾಸ್ಟ್ ಕೇಸ್ ಮಾಡಿದಾಗ ಆ ತರ ಇಲ್ಲಿ ನಮ್ಮ ಮಾಗಡಿ ರೋಡಲ್ಲಿ ಆದಂತ ಅಚಾನಕ್ ಬ್ಲಾಸ್ಟ್ ಅಲ್ಲ ಇದು. ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಇದು ಅಲ್ಲಿ ಏನು ಫರೀದಾಬಾದ್ ನಲ್ಲಿ ನಡ್ತಕ್ಕಂತ ಏನು ಒಂದು ಅಲ್ಲಿ ಆಪರೇಷನ್ ನಡೀತು. ಮತ್ತೆ ಅಲ್ಲಿ ಏನು ಅತ್ಯಂತ ಹೆಚ್ಚಿನ ಈ ಒಂದು ಸ್ಫೋಟಕ ವಸ್ತುಗಳನ್ನ ಮತ್ತೆ AK-47 AK-56 ಮತ್ತೆ ಹಲವಾರು ರೌಂಡ್ಗಳನ್ನ ವಶಪಡಿಸ್ಕೊಂಡ ತಕ್ಷಣನೇ ಇವನು ಗೊತ್ತಾಯ್ತು 100ಕ್ಕೆ 100ರಷ್ಟು ನನ್ನ ಮೇಲೆ ಪೊಲೀಸರು ಬೀಳ್ತಾರೆ, ನಾನಿನ್ನು ಜೀವಮಾನದಲ್ಲಿ ಯಾವ ಕಾರಣಕ್ಕೂ ಈಚೆ ಬರೋಕ್ಕಾಗುದಿಲ್ಲ ಅಂತ ಹೇಳಿ ಅವನು ನೇರವಾದಂತ ತೀರ್ಮಾನ ತಗೊಂಡು ಅಲ್ಲಿಂದ ಬಂದಿರತಕ್ಕಂಥದ್ದವನು. ಮತ್ತೆ ನನ್ನನ್ನು ಹಿಡಿದು ಒಳಗೆ ಕಳಿಸ್ಕೊಟ್ರೆ ನಾನು ಬೇಲ್ ಮೇಲೆ ಆಚೆ ಹೋಗಕ್ಕಾಗಲ್ಲ, ಜೀವನ ನನ್ನ ಅವಸಾನವೇ ಜೈಲಿನಲ್ಲಿ ಆಗ್ತದೆ ಅಂತ ನೋಡಿ. ಅದಕ್ಕೆ ಜಾತಿ ಇಲ್ಲ. ಆ ಕಾರಣಕ್ಕೋಸ್ಕರನೇ ಇವ್ರು ಯಾರೇ ಕೂತ್ಕೊಂಡು ರಾಜಕೀಯದ ಬಗ್ಗೆ ಏನೇ ಮಾತಾಡ್ಲಿ ಅದು ನಮಗೊಂಥರ, ನಮ್ಗೆ ಕೇಳೋರ್ಗೊಂಥರ ಅಸಹ್ಯ ಅನ್ನಿಸ್ತದೆ. ಈಗೇನು ಈ ದೇಶದ ಭದ್ರತೆ ಏನಾಗ್ತದೆ, ಭದ್ರತೆಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇರುವಂತವ್ರು ಎಲ್ಲರೂ ಸೇರ್ಕೊಂಡು ದುಡಿಬೇಕು. ಇಲ್ಲ ಅಂದ್ರೆ ನಮ್ಮನ್ನ ಖಂಡಿತವಾಗಲು ಕಚ್ಚಿ ತಿಂದ್ಬಿಡ್ತಾರೆ. ಯಾಕಂದ್ರೆ ಇದೇ ಇಲಾಖೆನಲ್ಲಿ ನಾನು ಕೆಲಸ ಮಾಡಿದಂತ ಆಗಿದ್ರಿಂದ
ಅಲ್ಲಿ ಬರ್ತಕ್ಕಂಥ ಥ್ರೆಟ್ಗಳು, ಬರ್ತಕ್ಕಂಥ ಇನ್ಫಾರ್ಮೇಶನ್ಗಳು, ನಡೀತಕ್ಕಂಥ ಪಿತೂರಿಗಳು ಎಷ್ಟನ್ನ ನಾವು ಬೇಯಿಸಿಲ್ಲ ಹೇಳಿ. ಎಷ್ಟು ಜನ IB-ನವರು, ಆಮೇಲೆ NIA-ನವರು, ಮತ್ತೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಅವರು ನಾವೇನೇ ಎಂತ ಮಾಡ್ಯೂಲ್ಗಳನ್ನ ನಾವೆಲ್ಲ ಬರ್ಸ್ಟ್ ಮಾಡಿದ್ವಿ. ಹಾಗೆ ನಿರಂತರವಾಗಿ ಕೆಲಸ ನಡೀತಾ ಇರ್ತವೆ. ಯಾವುದೋ ಒಂದು ಅದು ಹೆಂಗ್ ಬಂದ್ಬಿಡ್ತೋ, ಇದು ಹೆಂಗ್ ಅವೆಲ್ಲ ಮಾತಾಡ್ತಕ್ಕಂಥದ್ದಲ್ಲ. ನನ್ನ ಲೆಕ್ಕದಲ್ಲಿ ಅದೊಂಥರ ಏನೋ ಕುಹಕ ಅಂತ ಕರಿತೀವಿ ನಾವು. ಹೀಗೆ ಅದನ್ನ ಬರ್ಸ್ಟ್ ಮಾಡೋದಕ್ಕೆ ಫರೀದಾಬಾದಲ್ಲಿ ಬರ್ಸ್ಟ್ ಮಾಡೋದಕ್ಕೇನೆ ಇದಾಯ್ತು. ಆಗ್ಲಿ, ಇಲ್ಲಾಂದ್ರೆ ಅಲ್ಲಿರ್ತಕ್ಕಂಥ 3000 kg ಇರ್ತಕ್ಕಂಥ ಮತ್ತೆ ಬೇರೆ ಬೇರೆ ಕುಕೃತ್ಯಗಳನ್ನ ಮಾಡ್ತಕ್ಕಂಥ ಎಲ್ಲ ಅವರೆಲ್ಲ ಸಂಚುಕೋರುಗಳು ಸಂಚು ಮಾಡ್ಕೊಂಡು ಈಗಾಗಲೇ ಯಾಕೀಗ ಎಲೆಕ್ಷನ್ ಮೊದಲಿಂದನೇ ಯಾಕೆ ಪ್ರಾರಂಭ ಆಗ್ಬಾರ್ದಾಗಿತ್ತು? ನನ್ನ ಲೆಕ್ಕ ಇದು ಎಲೆಕ್ಷನ್ಗಿಂತ ಮೊದಲೇ, ಬಿಹಾರ ಎಲೆಕ್ಷನ್ಗಿಂತ ಮೊದಲನೇ ತಯಾರಿಯಾಗಿದ್ದಾರೆ ಇವ್ರು ಆಗ್ಲೇನೆ ಸಂಚು ಮಾಡಿದ್ದಾರೆ. ಅದಕ್ಕೆಲ್ಲ ಈಗಾಗ್ಲೇನೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ. ಎಲೆಕ್ಷನ್ನಲ್ಲೇ ಏನಾದ್ರೂ ಮಾಡ್ಬೇಕು ಅನ್ನುವಂಥ ಕಾರ್ಯಕ್ರಮ ಇಟ್ಕೊಂಡವ್ರು ಇವರು. ಆದ್ರೆ ಬಹಳ ಅತ್ಯಂತ ಹೆಚ್ಚಿನ ಭದ್ರತೆಯಿಂದ ಅಲ್ಲೇನು ಇವ್ರೇನು ಮಾಡೋಕ್ಕಾಗ್ಲಿಲ್ಲ. ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಅದು ಅಚಾನಕ್ ಆಗಿ ಆಗಿರ್ತಕ್ಕಂಥದ್ದಲ್ಲ. ಖಂಡಿತವಾಗೂ ದಿಸ್ ಇಸ್ ಎ ಪ್ಲಾನ್ಡ್ ಅಟ್ಯಾಕ್. ಇದನ್ನ ಯಾವ ಕಾರಣಕ್ಕೂ ಇವ್ರು ಏನೇ ನಡೆದ್ರು, ಏನೇ ಮಾತಾಡಿದ್ರು ಡಿಬೇಟ್ ಅಷ್ಟೇ ಆಗ್ಬೋದೇ ಹೊರತು ನಾವು ಇವರು ಎಲ್ಲ ಸೇರ್ಕೊಂಡು ನಾವೇನಾದ್ರೂ ಒಂದು ಗತಿ ಕಾಣಿಸಿದ್ರೆ ನಾವು ಉಳ್ಕೊಳ್ತೀವಿ. ಇಲ್ಲ ಅಂತಂದ್ರೆ ಎಲ್ಲರ ಸಮೇತನೇ ನಮ್ಮ ಬೆಂಗಳೂರು ನಗರಗಳಲ್ಲೂ ಈ ತರದವೇನು ಆಗುದಿಲ್ಲ ಅಂತಲ್ಲ. ನಾವು ನೋಡಿದೀವಿ ವ್ಯಾಸಿನ್ ಭಟ್ಗಳನ್ನ ಹಿಡಿದು ಹೊಡೆದು ಅವನ್ನ ಸರಿಯಾಗಿ ತದಕಿ ಜೈಲಿಗೆ ಕಳಿಸುವವರೆಗೂ ಸೀರೀಸ್ ಬ್ಲಾಸ್ಟ್ಗಳು ನೋಡ್ಬಿಟ್ವಿ ನಾವು. ಎಷ್ಟು ನೋಡಿದ್ವಿ ನಾವು. ಇಡೀ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಎಷ್ಟು ಅವಾಂತರಗಳು ಮಾಡ್ದ. ಸಾವಿರಾರು ಜನಗಳು ಗಾಯಗೊಂಡ್ರು, 100 ಜನ ಸಾಯಿಸ್ದ. ಆದ್ರೆ ಅವ್ನ ಒಳಗಡೆ ಇದ್ದಾನೆ. ಆದ್ರೆ ಇಂಡಿಯನ್ ಮುಜಾಹಿದೀನಲ್ಲಿ ಯಾವ್ದಾದ್ರು ನಡೀತಾ ಇದೆಯಾ? ಅವ್ರು ಅದು ರಾಜಕೀಯ ಅಂತ ಹೇಳ್ಬಿಟ್ರೆ ಆಗೋಗ್ಬಿಡ್ತದ. ಅದು ಅವನು ಎಲೆಕ್ಷನ್ ಟೈಮಲ್ಲಿ ಮಾಡ್ಬಿಟ್ಟ ಅನ್ಬಿಟ್ರೆ ಆಗೋಗ್ಬಿಡ್ತದ. ನೋಡಿ, ಮನಸ್ಥಿತಿ ಸರಿ ಇರ್ಬೇಕು. ಈ ದೇಶದ ಸುರಕ್ಷತೆಗೆ ನಾವುಗಳು ಎಲ್ಲಾ ಸೇರ್ಕೊಂಡು ದುಡಿಬೇಕು. ಮಾತಾಡ್ಬೇಕನ್ನೋ ಸಮಯದಲ್ಲಿ ಎಲ್ರಿಗೂ ಉದ್ಯೋಗ ಇರ್ತದೆ. ರಾಜಕೀಯ ಒಂದೇ ಒಂದಲ್ಲ ಇದಕ್ಕೆ ಪೂರ್ಣ ಪ್ರಮಾಣದ ಸೊಲ್ಯೂಷನ್. ಅದನ್ನ ಮಾತಾಡ್ಬೇಕಾದಾಗ್ಲೂ ವಹಿಸ್ಕೊಂಡು ಮಾತಾಡ್ತಕ್ಕಂಥದ್ದು ನಮ್ಗೆಲ್ಲೋ ಒಂಥರ ನೋವಾಗ್ತದೆ. ಟೆರರಿಸ್ಟ್ ಈಸ್ ಎ ಟೆರರಿಸ್ಟ್. ಅವ್ರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದು ಇಲ್ಲ. ಅದನ್ನ ತಿಳ್ಕೊಂಡು ನಾವು ಮಾತಾಡ್ಬೇಕು. ಅದಕ್ಕೆ ನಾವ್ ಯಾಕೆ ಜಾತಿಯಾಗಿ ತಗೊಂಡು ಹೋಗ್ಬೇಕು, ಧರ್ಮ ಯಾಕೆ ತಗೊಂಡು ಹೋಗ್ಬೇಕು, ಬಟ್ ಅದೇ ಜಾತಿ ಧರ್ಮದಲ್ಲಿ ಯಾಕೆ ಆಗ್ತವೆ ಅಂತ ಅನ್ನುವಂಥದ್ದು ಚಿಂತೆ ಮಾಡ್ಬೇಕಲ್ಲ ನಾವು. ಅದನ್ನ ಮಾಡದೆ ನಾವು ಯಾಕೆ ಅದೇ ಇವರು ಈ ತರ ಒಂದು ಕೊಲ್ಲುವಂತ ಮನಸ್ಥಿತಿ ಯಾಕೆ ಅವರಲ್ಲಿ ಜಾಸ್ತಿ ಬರ್ತದೆ ಅಂತ ಅನ್ನುವಂಥದ್ದು ಪರೀಕ್ಷೆ ಮಾಡ್ಬೇಕಲ್ಲ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಮಾತಾಡುವಂತ ಪರಿಸ್ಥಿತಿ ಹೋದಾಗ ನಾವು ಹಲವಾರು ಹಿಂದೆ 25 ವರ್ಷದಿಂದ ಬ್ಲಾಸ್ಟ್ಗಳ ಕೇಸ್ಗಳಿಗೆಲ್ಲ ಒಂದ್ ಕಡೆಯಿಂದ ಬರ್ಬೇಕಾಗ್ತದೆ. ಯಾವಾಗ ಎಲೆಕ್ಷನ್ ನಡೀತು, ಯಾವಾಗ ಬ್ಲಾಸ್ಟ್ಗಳಾದವು ಅಂತ ಅನ್ಬಿಟ್ಟು. ಅದರಿಂದ ಏನೂ ಪ್ರಯೋಜನ ಇಲ್ಲ. ಮಾತಾಡಿ ಸುಮ್ಮನೆ ಡಿಬೇಟ್ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅದರಿಂದ ಏನೂ ಆಗಲ್ಲ ಅಜಿತ್ ಅವರೇ. ಅಷ್ಟೇ ಅಲ್ಲ ನಾನು ಮಾಡಿದ್ದು ಒಂಥರ ವಿತಂಡವಾದನೆ, ಬಟ್ ಅದೇ ಭಾಷೆಗೆ ಅದೇ ಪ್ರಶ್ನೆ, ಅದೇ ಭಾಷೆಯಲ್ಲಿ ಉತ್ತರ ಕೊಡೋದು ಅನ್ನೋ ಥರ ಮಾಡಿದೆ ಅಷ್ಟೇ. ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.